ಭೀಮಣ್ಣ, ಸಿದ್ಧ, ತಿಂಡಿ ರೆಡಿನಾ? ಅಂಕಲ್, ಯಾಕೆ ಡಲ್ಲ ಕೂತಿದ್ದೀರಾ? ಏನಿಲ್ಲಪ್ಪ, ಆಫೀಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಹೌದು ಅಂಕಲ್, ಈ ಚಂದು ಯಾಕೆ ಯಾವಾಗಲೂ ಗರಂ ಆಗಿರ್ತಾಳೆ? ಗಂಡ ಅಂದ್ರೆ ಯಾಕೆ ರೇಗ್ತಾಳೆ? ಅದನ್ನ ಅವಳನ್ನೇ ಕೇಳಬೇಕು. ಇಲ್ಲ ಅಂಕಲ್, ನೀವೇನೋ ಮುಚ್ಚಿಡ್ತಾ ಇದ್ದೀರಿ. ಅವಳ ಜೀವನದಲ್ಲಿ ಏನೋ ನಡೆದಿರ್ಬೇಕು. ಎಲ್ರ ಜೊತೆ ನಗ್ನಾಗ್ತಾ ಇರೋ ಅವಳು ಗಂಡನ್ ನೋಡಿದ್ರೆ ಮಾತ್ರ ಯಾಕೆ ಸಿಡಿ ಅಂತಾಳೆ? ನೋಡಿ ಅಂಕಲ್, ಹೆಂಡತಿ ವಿಷಯ ಏನೇ ಆಗಿದ್ರು ಅದು ಗಂಡನ್ ಗೊತ್ತಾಗ್ಬೇಕು. ಗೊತ್ತಾಯ್ತು ಅಂದ್ರೆ ಅವಳ ಜೀವನ ಹೂವಿನ ಹಾಸಿಗೆ ಆಗಿರುತ್ತೆ, ಇಲ್ಲಾಂದ್ರೆ ಮುಳ್ಳಿನ ಹಾಸಿಗೆ ಆಗುತ್ತೆ. ನೋಡಿ, ನೀವೀಗ ಹೇಳಿಲ್ಲ ಅಂದ್ರೆ ನೀವು ಅವಳಿಗೆ ದ್ರೋಹ ಮಾಡಿದಾಗುತ್ತೆ. ಚಂದು ಜೀವನನ ನೀವೇ ನಿಮ್ಮ ಕೈಯಾರ ಹಾಳು ಮಾಡಿದಾಗುತ್ತೆ. ದಯವಿಟ್ಟು ಹೇಳಿ, ಅವಳ ತಂದೆ ಯಾರು, ತಾಯಿ ಯಾರು, ಈಗ ಅವರೆಲ್ಲ ಎಲ್ಲಿದ್ದಾರೆ? ಹೇಳ್ತೀನಪ್ಪ. ಹಲೋ, ಓ ಪಂಕಜ ಅವರಾ? ಓ, ನಾನ್ ರೆಡಿ ಆಗಿದ್ದೀನಿ. ಏನು, ನಮ್ಮ ಯಜಮಾನ್ರ? ಅವ್ರನ್ನೆಲ್ರಿ ಬಿಟ್ಟು ಬರ್ತೀನಿ, ಖಂಡಿತ ಕರ್ಕೊಂಡ್ ಬರ್ತೀನಿ. 500,000 ಆಗಿದ್ರೆ ಪರವಾಗಿರ್ಲಿಲ್ಲ. 1.25 ಕೋಟಿ ರೂಪಾಯಿ ಏನ್ ಸುಮ್ನೆ ಬರುತ್ತಾ? ನೋಡಿ, ಇನ್ನು ಅರ್ಧ ಗಂಟೆ ಒಳಗೆ ಶೇರ್ ಹೋಲ್ಡರ್ಸ್ನೆಲ್ಲ ಕರೆಸಿ ಮೀಟಿಂಗ್ ಮಾಡಬೇಕು. ಇಯರ್ ಎಂಡಿಂಗು ಆಡಿಟರ್ ನಾನು ಏನು ಉತ್ತರ ಕೊಡ್ಲಿ? ರೀ, ರೆಡಿ ಆಗಿದ್ದೀರಾ? ಬನ್ನಿ ಹೋಗೋಣ, ಲೇಟ್ ಆಯ್ತು. ಅಲ್ಲಿ ಎಲ್ರು ಕಾಯ್ತಾ ಇರ್ತಾರೆ. ಎಲ್ಲಿಗೆ? ಏನು ಎಲ್ಲಿಗ? ಇವತ್ತು ನಮ್ ಲೇಡೀಸ್ ಕ್ಲಬ್ 12th ಇಯರ್ ಸೆಲೆಬ್ರೇಷನ್. ಬೆಳಿಗ್ಗೆ ಹೇಳಿರ್ಲಿಲ್ವಾ ನಿಮ್ಗೆ? ಐ ಆಮ್ ಸಾರಿ ಪಾರ್ವತಿ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಕರೆದಿದ್ದೀನಿ, ನೀನ್ ಹೋಗ್ಬಿಟ್ ಬಾ. ತಮಾಷೆ ಮಾಡ್ತಿದ್ದೀರೇನ್ರಿ? ನಿಮ್ಮನ್ನ ಚೀಫ್ ಗೆಸ್ಟ್ ಅಂತ ಅನೌನ್ಸ್ ಮಾಡಿದ್ದಾರೆ. ನಿಮ್ಮನ್ನ ಕರ್ಕೊಂಡು ಬಂದೇ ಬರ್ತೀನಿ ಅಂತ ನಾನ್ ಮಾತು ಕೊಟ್ಟಿದ್ದೀನಿ. ನೀವಿವತ್ತು ಬರ್ದೇ ಇದ್ರೆ ನನ್ಗೆ ಅವಮಾನ ಆಗುತ್ತ್ರಿ. ನಿಮ್ಮ ಮೀಟಿಂಗು ನಾಳೆ ಇಟ್ಕೊಳ್ಳಿ. ಸಾರಿ ಪಾರು, ನನ್ನನ್ನು ಸ್ವಲ್ಪ ಅರ್ಥ ಮಾಡ್ಕೊ. ಯಾವಾಗ್ಲೂ ನೀನ್ ಹೇಳಿದ್ದೆ ಆಗ್ಬೇಕಾ? ತುರ್ತಾಗಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಕರೆಸಿ ಸಮಸ್ಯೆ ಬಗೆಹರಿಸಲಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ನನ್ನ ಮಾನ ಮರ್ಯಾದೆ ಹರಾಜಾಗುತ್ತೆ. ನೀವೀಗ ಬರ್ದೇ ಇದ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಪಾಂಪ್ಲೆಟ್ ನಲ್ಲಿ ಪ್ರಿಂಟ್ ಹಾಕಿ ಹಂಚ್ಬಿಡ್ತಾರ್ರಿ. ನೋಡು, ಹೆಣ್ಣು ಮಕ್ಕಳಿಗೆ ಹಠ ಒಳ್ಳೇದಲ್ಲ, ಅದರಲ್ಲೂ ಗೃಹಿಣಿಯಾದವಳು ಗಂಡನ್ನ ಅರ್ಥ ಮಾಡ್ಕೊಂಡು ನಡ್ಕೋಬೇಕು. ನನ್ನನ್ನು ಫೋರ್ಸ್ ಮಾಡಬೇಡ, ದಯವಿಟ್ಟು ನೀನು ಹೋಗುದು. ಇಲ್ಲ, ಬರ್ಲೇಬೇಕು. ಐ ಆಮ್ ಸಾರಿ. ಬರೋಕ್ಕಾಗಲ್ವಾ? ನಾನು ಹೇಳಿದ್ದು ಅರ್ಥ ಆಗಿಲ್ಲ ನಿನಗೆ? ಬೇಡಿ, ನನಗ್ ಪಾಪ ಬರ್ಸ್ಬೇಡಿ. ಕೋಪ ನೀನೊಬ್ಳಿಗೆ ಎಲ್ಲ ಬರೋದು, ನನಗೂ ಬರುತ್ತೆ. ಬೇರೆ ಕೆಲಸ ನೋಡ್ಕೋ ಹೋಗು. ಇವ್ರಿಗೆ ಯಾವಾಗ್ಲೂ ಇವ್ರ ಕೆಲಸನೇ ಮುಖ್ಯ. ಹೆಂಡತಿ ಬೇಡ, ಮಕ್ಕಳು ಬೇಡ, ಯಾರು ಬೇಡ. ಯಾವಾಗ್ಲೂ ಹೀಗೆ ಮಾಡ್ತಾರೆ. ನನಗೆ ಅವಮಾನ ಆಗುತ್ತೆ, ನನಗೆ ಅವಮಾನ ಆಗೋಗುತ್ತೆ. ನನಗೆ ಅವಮಾನ ಇಲ್ಲ, ಅವಳ ಸಾವಿಗೆ ಕಾರಣ ನಾನಲ್ಲ. ನಾನ್ ತಪ್ಪು ಮಾಡಿಲ್ಲ. ಅವಳ ಹಠ ಅವಳನ್ನ ಸಾಯಿಸ್ತೇವೆ ವಿನಃ ನಾನು ಅವಳನ್ನ ಸಾಯಿಸ್ಲಿಲ್ಲ. ಒಂದು ಸಣ್ಣ ವಿಷಯ, ಸ್ವಲ್ಪ ತಾಳ್ಮೆ ತಗೊಂಡಿದ್ರೆ ಅವಳು ಖಂಡಿತ ಆತ್ಮಹತ್ಯೆ ಮಾಡ್ಕೋತಿರ್ಲಿಲ್ಲ. ತುಡುಕ್ತಿದ್ಲು. ನಾನು ಸಾಯಿಸಿದ್ದೀನಿ ಅಂತ ಚಂದು ನನ್ನ ಮೇಲೆ ದ್ವೇಷ ಸಾಧಿಸ್ತಿದ್ದಾಳಪ್ಪ. ಯಾವತ್ತಾದ್ರೂ ಒಂದ್ ದಿವಸ ಅವಳು ನನ್ನ ಅರ್ಥ ಮಾಡ್ಕೋತಾಳೆ ಅಂತ ನಾನು ಕಾಯ್ತಾ ಇದ್ದೀನಿ. 15 ವರ್ಷ ಆಯ್ತು. ಏನಿಲ್ಲ, ರಾಂಗ್ ಶೋ ಅಲ್ಲಿ ನೋಡು. ಏನ್ ರಾಂಗ್ ಶೋ? ನೋಡು, ರಾಂಗ್ ಶೋ ಏನೇನೋ ಮಾತಾಡ್ತಿದ್ಯಾ? ರಾಂಗ್ ಶೋ ಅಲ್ಲಿ ನೋಡಿ, ನೋಡು, ರಾಂಗ್ ಶೋ ಅಲ್ಲಿ ನೋಡು. ಕರೆಕ್ಟ್ ಶೋ. ಇವ್ರನ್ನ ಯಾಕೆ ಕರ್ಕೊಂಡ್ ಇಲ್ಲಿ? ಅವ್ರು ಇರ್ಬೇಕಾ ಜಾಗ ಇದು, ಅದಕ್ಕೆ ಕರ್ಕೊಂಡ್ ಬಂದೆ. ಇದೇ ನಿಮ್ಮ ಅಪ್ಪನ ಮನೆನಾ ನಿಂಗೆ ಇಷ್ಟ ಬಂದ ಕರ್ಕೊಂಡ್ ಬರಕ್ಕೆ? ಇದು ನಮ್ಮ ಅಪ್ಪನ ಮನೆ ಅಲ್ಲ ಕಣೆ, ನಿನ್ ಬೆರಳು. ಇರೋವರೆಗೂ ನಂದು ನಿಂದೊಂದು ಕಿತ್ತಾಡ್ಬೋದು. ಸತ್ರೆ ನನಗೂ 6-3, ನಿನಗೂ 6-3. ಏನ್ ನನಗಿಂತ ನೀನು 1 ಇಂಚು ಜಾಸ್ತಿ ಇರ್ಬೋದು. ಅದೆಲ್ಲಿದೆ ಅಂತ ನಿನ್ಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಏನ್ ಮಾವಯ್ಯ, ಎಂತ ಮಗಳನ್ನ ಹೆತ್ತಿದಿರಿ ಮಾವಯ್ಯ.
ಯಾವ ಗಳಿಗೆಯಲ್ಲಿ ಬಿತ್ತಿದ್ರಿ ಅಡ್ನಾಡಿ ಪೋಟಿ ಐತೆ. ನೀನ್ ತಿಂತಾ ಇರದೆ ಬಿಟ್ಟಿ ಕೂಳು ಅಂತ ಅದ್ರಾಗ 300 ಕರ್ಕೊಂಡು ಉಣ್ಣಕ್ಕಿಕ್ತಾ ಇದೀಯಾ. ಇದೇನ್ ಪೂರ್ಣ ಛತ್ರನೇನ್ಲ? ನೀವೇನ್ ಮಹಾ ಬೆವರಿಳಿಸಿರೋದು ಉಣ್ಣಕ್ಕೆ? ಶಿವರಿಂಗ ಏನ ನಿಂದು? ಗೋ ಬ್ಯಾಕ್. ಹೋಗಲ್ಲ. ನೋಡಿ, ಗಂಡ ಹೆಂಡತಿ ವಿಷಯದಲ್ಲಿ ಯಾರಾದ್ರು ತಲೆ ಹಾಕಿದ್ರೆ ಹಲ್ ಕಟ್ಟಿಸ್ಕೋಬೇಕಾಗತ್ತೆ. ಹುಷಾರ್. ಹೋಗ. ನೋಡ್ ಚಂದು, ನಿನ್ನೆ ತನಕ ನೀನು ಹೇಗಿದ್ದೆ ಅನ್ನೋದು ನನಗೆ ಬೇಕಾಗಿಲ್ಲ. ಆದ್ರೆ ಈ ಕ್ಷಣದಿಂದ ಮಾವಯ್ಯನವ್ರು ನಮ್ಮ ಜೊತೆಲಿ ಇರ್ತಾರೆ. ಏನು, ಇವ್ರು ಈ ಮನೇಲೆ ಇರ್ತಾರ? ಯಾಕೆ ಇರಬಾರ್ದು? ನಿಮ್ಮ ಅಪ್ಪ ಕಣೆ ಇವರು. ಕಂಡು ದಂಡ ಪಿಂಡಿಗಳೆಲ್ಲ ಕಂಟು ಮಟ್ಟ ತಿನ್ಕೊಂಡು ಈ ಮನೇಲಿ ಬಿದ್ದಿರೋವಾಗ ಅವ್ರು ಯಾಕೆ ಎಲ್ಲೋ ಒಂದ್ ಕಡೆ ಇರ್ಬೇಕು? ಅವನು ಹೇಳಿದ್ದು ನಿನ್ನಿಬ್ರಿಗೆ, ನನಗಲ್ಲ. ಅವ್ವ, ಅಳಿಯಂದ್ರಿ ಹೇಳೋ ಮಾತಿನಲ್ಲಿ 100% ಸತ್ಯ ಇದೆ. ಜನ್ಮದಾತನ್ನ ಎಷ್ಟು ದಿವಸ ಅಂತ ದೂರ ಇಡ್ತೀಯವ? ಇನ್ಮೇಲಾದ್ರೂ ಅವರು ನಗ್ತಾ ನಗ್ತಾ ಸಂತೋಷವಾಗಿ ನಮ್ ಜೊತೆ ಇರ್ಲಿ. ಏನಂತೆ ಚಂದು? ನೀವೆಲ್ಲ ಒತ್ತಾಯ ಮಾಡಿ ಇವ್ರನ್ನಿಲ್ಲೇ ಇಟ್ಕೊಂಡ್ರೆ ನಾನು ನಮ್ಮ ಅಮ್ಮನ ತರ ಸಿಮೆಂಟ್ ಹಾಕಿ ಸುಟ್ಕೊಂಡ್ಬಿಡ್ತೀನಿ. ಬುದ್ಧಿ ಇದೇನೆ ನಿನಗೆ? ಬೇಡಿ ಹೇಳಿ ಅಂದ್ರೆ ಬೇಡಿ. ಏನ್ ಇಷ್ಟೊಂದು ಹಠ ಮಾಡ್ತೀಯಾಳಿ ಇವಳು? ಅವಳ ಸ್ವಭಾವ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಇಲ್ಲಿಗೆ ಬರೋದು ಬೇಡ ಅಂತ ನೀವು ನನ್ನ ಮಾತು ಕೇಳಲಿಲ್ಲ. ಅವಳು ಸಂತೋಷವಾಗಿ ಇಲ್ಲೇ ಇದ್ಲು. ಯಾವತ್ತು ಅವಳಿಗೆ ಅಪ್ಪ ಬೇಕು ಅನ್ಸುತ್ತೋ ಅವತ್ತು ನಾನು ಬರ್ತೀನಿ. ಮಾವಯ್ಯ, ನೀವು ಹೆಣ್ಮಕ್ಳಿಗೆ ಕೊಬ್ಬಿದ್ರು ನಡೆಯುತ್ತೆ, ಹಠ ಇರಬಾರ್ದು ಕಣೆ. ಹೌದು, ನನಗೆ ಹಠಾನೆ. ತೆಗೆದು ಸೂಟ್ ಕೇಸ್ ಇಟ್ಟು ಬೀಗ ಹಾಕೋ. ಈ ನನ್ ಮಗನ್ ಬಾಲ ಬರ್ತಾ ಬರ್ತಾ ಉದ್ದು ಬೆಳೀತಾ ಆಯ್ತಲ್ಲ, ಇದನ್ನ ಅರ್ಧಕ್ಕೆ ಕಸಿ ಮಾಡಾಕ್ಬಿಡ್ಬೇಕು. ಮಾಡ್ತೀನಪ್ಪ, ಮಾಡೇ ಮಾಡ್ತೀನಿ. ಮಾಡ್ತಾ ಇದೆಯಲ್ಲಪ್ಪ 15 ವರ್ಷದಿಂದ. ಬಾತ್ರೂಮ್ ಎಲ್ಲ ಗಬ್ಬೆದೋಗೈತೆ. ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ? ಹೋಯ್, ಏನ್ರ ನಡ್ರಸ್ತಲ್ಲಿ ಕೂತ್ಬಿಟ್ಟಿದ್ದೀರಾ? ಎದ್ ಪಕ್ಕಕ್ಕೆ ಹೋಗ್ರ. ಮರ್ಯಾದೆ ಹೇಳ್ತಾ ಏನಿಲ್ಲ, ಕಾರ್ ಹತ್ತಿಸ್ಬಿಡ್ತೀನಿ. ಅಲ್ಲ, ಮನುಷ್ಯರ ದನಗಳ ನೀವು ನಡ್ರಸ್ತಲ್ಲಿ ಟಿಕಾಣಿ ಹೂಡಿದಿರಲ್ಲ ಎಲ್ಲ ಸೇರ್ಕೊಂಡು. ಹೋಲ್ಡನ್, ನಿಮ್ ಪಾಡು ಹೊಡಿತಾ ಇದ್ರೆ ವಿಷಯ ಏನೊಂದು ಗೊತ್ತಾಗಬೇಕಲ್ಲ ನನಗೆ. ಬಾಯ್ಲಿ, ದುಡ್ಡೆಷ್ಟು ತಗೊಂಡಿದ್ಯಾ? ಇಲ್ಲ. ಪರವಾಗಿಲ್ಲ, ಹೇಳಮ್ಮ. ಇಲ್ಲ ಸರ್. ಹೇಳಮ್ಮ, ಪರವಾಗಿಲ್ಲ. ಇಲ್ಲ, ಹೇಳ ಅಂತೀನಿ. ಹೇಳ. ಇಲ್ಲ. ಕಮಾನ್, ಜೂಟ್. ಬೀಳು.